ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಿಲ್ಲ ಅನ್ನೋರು ಬಿಜೆಪಿಯವರೇ, ಅಕ್ರಮವನ್ನ ತಡೆದ್ರೆ ಪೊಲೀಸರಿಗೆ ಬೆದರಿಕೆ ಹಾಕೋರು ಬಿಜೆಪಿಯವರೇ. ಹೇಗಿದೆ ಈ ವಿಪರ್ಯಾಸ? ಬಿಜೆಪಿ ಅಂದ್ಮೇಲೆ ಈ ರೀತಿಯ ದ್ವಂದ್ವ ತೀರಾ ಸಾಮಾನ್ಯ ಎಂಬಂತಾಗಿದೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಹಿಡಿದ ದಿನದಿಂದ ರಾಜ್ಯದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಬಿಜೆಪಿ ನಾಯಕರಲ್ಲಿ ಭಾರಿ ಕಾಳಜಿ ವ್ಯಕ್ತವಾಗುತ್ತಿದೆ. ಪೊಲೀಸರ ನಿಷ್ಕ್ರಿಯತೆ, ಅಪರಾಧಗಳಲ್ಲಿ ಹೆಚ್ಚಳ, ಮಹಿಳೆಯರ ಮೇಲೆ ನಡೆಯುತ್ತಿರುವ ದಾಳಿ ಇವುಗಳನ್ನೆಲ್ಲ ಮುಂದಿಟ್ಟು ಬಿಜೆಪಿಯ ರಾಜ್ಯ ನಾಯಕರು ರಾಜ್ಯ ಸರ್ಕಾರದ ಮೇಲೆ ಟೀಕೆಗಳನ್ನ ಮಾಡ್ತಿದ್ದಾರೆ. ಆದರೆ ಕ್ರಿಮಿನಲ್ಗಳ ಮೇಲೆ ಪೊಲೀಸರು ಕಠಿಣ ಕ್ರಮಗಳನ್ನ ತೆಗೆದುಕೊಂಡಾಗ ಈ ಬಿಜೆಪಿ ನಾಯಕರ ವರ್ತನೆ ಹೇಗಿರುತ್ತೆ ಅನ್ನೋದು ಬೆಳ್ತಂಗಡಿ ತಾಲೂಕಿನಲ್ಲಿ ಇನ್ನೊಮ್ಮೆ ಬಟಾ ಬಯಲಾಗಿದೆ. ಕರಾವಳಿಯಲ್ಲಿ ಮರಳು ಗಣಿಗಾರಿಕೆ ಮತ್ತು ಅಕ್ರಮ ಕಲ್ಲುಕೋರೆ ಗಣಿಗಾರಿಕೆ ಮಾಫಿಯಾ ಯಾವ ಮಟ್ಟಕ್ಕೆ ತಲುಪಿದೆ ಅಂದ್ರೆ ಗೂಂಡಾ ಪಡೆಗಳು ಮತ್ತು ರಾಜಕೀಯ ಶಕ್ತಿಗಳು ಜೊತೆಯಾಗಿ ಇವುಗಳನ್ನ ನಿಯಂತ್ರಿಸುತ್ತಿವೆ. ಆದುದರಿಂದಲೇ ಅಕ್ರಮ ಮರಳುಗಾರಿಕೆ ಮತ್ತು ಗಣಿಗಾರಿಕೆಗಳಿಗೆ ಕಡಿವಾಣ ಹಾಕೋದು ಕಾನೂನು ಪಾಲಕರಿಗೆ ಕಷ್ಟವಾಗುತ್ತಿದೆ. ಗೂಂಡಾಗಳು ಮತ್ತು ರಾಜಕಾರಣಿಗಳೆಂಬ ಈ ಎರಡೂ ಶಕ್ತಿಗಳಿಗೆ ಹೆದರುತ್ತಾ ಪೊಲೀಸರು ತಮ್ಮ ಕರ್ತವ್ಯ ನಿರ್ವಹಿಸಬೇಕಾಗುತ್ತದೆ. ಒಂದು ವೇಳೆ ಇವರನ್ನ ಎದುರು ಹಾಕಿಕೊಂಡು ಕರ್ತವ್ಯ ನಿರ್ವಹಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಬೆಳ್ತಂಗಡಿಯಲ್ಲಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಪೊಲೀಸ್ ಠಾಣೆಯೊಳಗೆ ನಡೆಸಿದ ದಾಂಧಲೆಯೇ ಸಾಕ್ಷಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಅಕ್ರಮವಾಗಿ ಕಾರ್ಯಾಚರಿಸುತ್ತಿದ್ದ ಕಲ್ಲಿನ ಕೋರೆಗೆ ದಾಳಿ ನಡೆಸಿದ ಬೆಳ್ತಂಗಡಿ ತಹಶೀಲ್ದಾರ್ ನೇತೃತ್ವದ ಪೊಲೀಸರ ತಂಡವು ಅಕ್ರಮದಲ್ಲಿ ಭಾಗಿಯಾದ ಪ್ರಮುಖ ರೌಡಿ ಶೀಟರ್ ಸಹಿತ ಆತನ ಸಹಚರನನ್ನ ಬಂಧಿಸಿತು. ಈ ರೌಡಿ ಶೀಟರ್ ಶಶಿರಾಜ್ ಶೆಟ್ಟಿ ಬಿಜೆಪಿ ಯುವ ಮೋರ್ಚಾದ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷನಾಗಿರೋದು ಇನ್ನೊಂದು ವಿಪರ್ಯಾಸ. ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷ ಪ್ರಮೋದ್ ಎಂಬಾತ ಇನ್ನೋರ್ವ ಪ್ರಮುಖ ಆರೋಪಿ. ಇವರಿಬ್ಬರ ಮೇಲೂ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಸ್ಫೋಟಕಗಳು ಸೇರಿದಂತೆ ಹಲವು ಅಕ್ರಮ ಸೊತ್ತುಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಆರೋಪಿಗಳನ್ನ ಬಂಧಿಸಿದ ಪೊಲೀಸರನ್ನು ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ತಕ್ಷಣ ಅಭಿನಂದಿಸಿ ಅವರ ಕರ್ತವ್ಯ ಪರತೆಗೆ ಮೆಚ್ಚುಗೆ ಸೂಚಿಸಬೇಕಾಗಿತ್ತು. ವಿಪರ್ಯಾಸವೆಂದರೆ ಅಭಿನಂದಿಸುವುದಿರಲಿ, ಶಾಸಕರು ನೇರವಾಗಿ ಪೊಲೀಸ್ ಠಾಣೆಗೆ ತೆರಳಿ ಆರೋಪಿಗಳನ್ನ ಬಂಧಿಸಿದ ಪೊಲೀಸರನ್ನ ಅವಾಚ್ಯವಾಗಿ ನಿಂದಿಸಿದ್ದಾರೆ. ಮಾತ್ರವಲ್ಲ, ಕರ್ತವ್ಯ ನಿರತ ಪೊಲೀಸರಿಗೆ ಬೆದರಿಕೆಯೊಡ್ಡಿದ್ದಾರೆ. ಪೊಲೀಸರ ತಂದೆ ತಾಯಿಗಳನ್ನ ನಿಂದಿಸಿರುವುದು ಮಾತ್ರವಲ್ಲ, ಬಿಜೆಪಿ ಕಾರ್ಯಕರ್ತರು ಯಾವುದೇ ಅಕ್ರಮದಲ್ಲಿ ಭಾಗಿಯಾಗಿರಲಿ, ಅವರನ್ನು ಬಂಧಿಸಿದರೆ ನಿಮ್ಮ ಕಾಲರ್ ಪಟ್ಟಿ ಹಿಡಿಯುತ್ತೇನೆ, ತಾಕತ್ತಿದ್ದರೆ ನನ್ನನ್ನ ಬಂಧಿಸಿ ಎಂದು ಬಹಿರಂಗವಾಗಿ ಕಾನೂನು ವ್ಯವಸ್ಥೆಗೆ ಸವಾಲು ಹಾಕಿದ್ದಾರೆ. ಇದೀಗ ಅವರ ಮೇಲೆಯೂ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಒಬ್ಬ ಅಮಾಯಕನಂತಂದು ರಾತ್ರಿ 2 ಗಂಟೆಗೆ ಈ ರೀತಿ ಚಿತ್ರಹಿಂಸೆ ಕೊಡೋದಿದೆಯಲ್ಲ, ನನ್ನ ಕಾರ್ಯಕರ್ತನನ್ನು ನೀವು ವಿನಾಕಾರಣ ತಂದು ಸ್ಟೇಷನ್ ಅಲ್ಲಿ ಕೂತ್ಕೊಳ್ತೀರ ಅಂತ ಹೇಳಿದ್ರೆ, ವಿನಾಕಾರಣ ತಂದು ಸ್ಟೇಷನ್ ಅಲ್ಲಿ ರಾತ್ರಿ ಕೂರಿಸ್ತೀರ ಅಂತ ಹೇಳಿದ್ರೆ, ನನ್ನ ಕಾರ್ಯಕರ್ತನ ಜೊತೆ ನಾವು ಬರತ್ತೀನಿ ಸ್ಟೇಷನ್ ಅಲ್ಲಿ. ನನ್ನ ತುಂಬಗಲ ಬೆಟ್ಟಗಟ್ಟಿದ ಕಾರ್ಯಕರ್ತರನ್ನು ಮುಟ್ಟಿ ನನ್ನ ಕಾಲರ್ ಪತ್ತದ ವೈಟ್ ಬಾಟಲ್ ರೆಡಿ. ರೈತರು, ಕಾರ್ಮಿಕರು ಬೀದಿಗಿಳಿದು ತಮ್ಮ ಹಕ್ಕುಗಳಿಗಾಗಿ ರಸ್ತೆ ತಡೆ ನಡೆಸಿದಾಗ, ಜನಸಾಮಾನ್ಯರು ಸರ್ಕಾರದ ನೀತಿಗಳನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿದಾಗ ಪೊಲೀಸರು ಅವರ ಮೇಲೆ ದೌರ್ಜನ್ಯ ಎಸಗಿದ್ರೆ ಆಗ ಜನಪ್ರತಿನಿಧಿಗಳು ಜನರ ಧ್ವನಿಯಾಗಿ ಪೊಲೀಸ್ ಠಾಣೆಗಳಿಗೆ ತೆರಳುವುದಿದೆ. ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗುವುದಿದೆ. ಕರಾವಳಿಯಲ್ಲಿ ಯಾವುದೇ ಕೋಮು ಗಲಭೆಗಳಲ್ಲಿ ಸಂಘ ಪರಿವಾರದ ನಾಯಕರ ಪಾತ್ರ ಕಂಡು ಬಂದರೆ ಅವರನ್ನು ಪೊಲೀಸರು ಬಂಧಿಸುವುದಕ್ಕೆ ಹಿಂಜರಿಯುತ್ತಾರೆ. ಯಾಕಂದ್ರೆ ಅದನ್ನೇ ಮುಂದಿಟ್ಟುಕೊಂಡು ಸಂಘ ಪರಿವಾರ ಮತ್ತು ಬಿಜೆಪಿಯ ನಾಯಕರು ಸಮಾಜದಲ್ಲಿ ಕೋಮು ಉದ್ವಿಗ್ನ ವಾತಾವರಣ ಸೃಷ್ಟಿಸುತ್ತಾರೆ ಎನ್ನುವುದು ಪೊಲೀಸರ ಭಯವಾಗಿದೆ. ಆದರೆ ಇದೀಗ ಕರಾವಳಿಯ ಸ್ಥಿತಿ ಯಾವ ಹಂತಕ್ಕೆ ಬಂದು ತಲುಪಿದೆ ಎಂದ್ರೆ, ತಮ್ಮ ಕಾರ್ಯಕರ್ತರು ಅಕ್ರಮವಾಗಿರುವ ಯಾವುದೇ ಕೆಲಸಗಳಲ್ಲಿ ಭಾಗಿಯಾದರೂ ಅವರನ್ನು ಬಂಧಿಸಬಾರದು ಎನ್ನುವ ಒತ್ತಡಗಳನ್ನ ಬಿಜೆಪಿ ನಾಯಕರು ಹಾಕತೊಡಗಿದ್ದಾರೆ. ಬಂಧಿಸಿದ್ದೇ ಆದ್ರೆ ಹಿಂದೂಗಳ ಮೇಲೆ ದೌರ್ಜನ್ಯ ಎನ್ನುವ ಕೂಗೆಬ್ಬಿಸುತ್ತಾ ರೌಡಿಗಳನ್ನ ರಕ್ಷಿಸಲು ಮುಂದಾಗುತ್ತಾರೆ. ಬೆಳ್ತಂಗಡಿ ತಾಲೂಕಿನಲ್ಲೂ ಇದೇ ನಡೆದಿದೆ. ಅಮಾಯಕರನ್ನು ಬಂಧಿಸಲು ಪೊಲೀಸ್ ಠಾಣೆ ನಿಮ್ಮ ಅಪ್ಪನದ ಎಂದು ಪೂಂಜಾ ಪೊಲೀಸ್ ಅಧಿಕಾರಿಗೆ ಬೆದರಿಕೆ ಹಾಕುತ್ತಿರುವ ವಿಡಿಯೋ ವೈರಲ್ ಆಗಿದೆ. ಆದರೆ ಬಂಧಿಸಲ್ಪಟ್ಟವನ ಮೇಲೆ ಈಗಾಗಲೇ ಹಲವು ಕ್ರಿಮಿನಲ್ ಪ್ರಕರಣಗಳಿವೆ. ಆತ ರೌಡಿ ಶೀಟರ್ ಎನ್ನುವುದು ಶಾಸಕ ಪೂಂಜಾ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಇನ್ನು ಬಂಧಿಸಲ್ಪಟ್ಟ ಪ್ರಕರಣದ ಬಗ್ಗೆಯೂ ಶಾಸಕರಿಗೆ ಮಾಹಿತಿ ಇದೆ. ಇಷ್ಟಾದರೂ ಬಂಧಿತನಿಗೆ ಅಮಾಯಕ ಎಂಬ ಹಣೆಪಟ್ಟಿ ನೀಡಿ ಗೌರವಿಸಿದ್ದಾರೆ. ಬಂಧಿತರು ಅಕ್ರಮ ಗಣಿಗಾರಿಕೆ ನಡೆಸುತ್ತಿರುವ ಬಗ್ಗೆ ದೂರುಗಳಿವೆ, ಸಾಕ್ಷಿಗಳೂ ಇದ್ದಾರೆ. ಆರೋಪಿಗಳಿಂದ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಹೀಗಿದ್ದರೂ ಅವರನ್ನು ಬಂಧಿಸಬಾರದು ಎಂದರೆ ಅದಕ್ಕೆ 2 ಕಾರಣಗಳಿವೆ. ಒಂದು, ಈ ಅಕ್ರಮ ಗಣಿಗಾರಿಕೆಯಲ್ಲಿ ಶಾಸಕರ ಕೈವಾಡವಿದೆ ಅಥವಾ ಪಾಲುದಾರಿಕೆ ಇದೆ. ಇವರ ಸೂಚನೆಯಂತೆ ಅಕ್ರಮ ಗಣಿಗಾರಿಕೆಗಳು ನಡೆಯುತ್ತಿವೆ. ಎರಡನೆಯದೆಂದ್ರೆ, ಸಂಘ ಪರಿವಾರ ಕಾರ್ಯಕರ್ತರ ವೇಷದಲ್ಲಿ ಯಾವುದೇ ಅಕ್ರಮಗಳನ್ನ ನಡೆಸಿದ್ರೂ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಳಬಾರದು ಎನ್ನುವ ನಿಲುವಾಗಿದೆ. ಬಿಜೆಪಿ
ಯುವ ಮೋರ್ಚಾಕ್ಕೂ ಅಕ್ರಮ ಕಲ್ಲು ಗಣಿಗಾರಿಕೆಗೂ ಇರುವ ಸಂಬಂಧವೇನು? ಯುವ ಮೋರ್ಚಾ ಅಧಿಕೃತವಾಗಿ ಈ ಅಕ್ರಮಗಳನ್ನ ನಡೆಸುತ್ತಿದೆಯೇ? ಶಾಸಕರು ಪ್ರತಿಪಾದಿಸುವ ಹಿಂದುತ್ವಕ್ಕೂ ಇಂತಹ ಅಕ್ರಮಗಳಿಗೂ ಏನು ಸಂಬಂಧ? ಈ ಎಲ್ಲ ಪ್ರಶ್ನೆಗಳಿಗೆ ಇದೀಗ ಜಿಲ್ಲೆಯ ಜನರು ಶಾಸಕರಿಂದ ಉತ್ತರಗಳನ್ನ ನಿರೀಕ್ಷಿಸುತ್ತಿದ್ದಾರೆ. ಈ ಅಕ್ರಮ ಗಣಿಗಾರಿಕೆಯ ವಿರುದ್ಧ ಪೊಲೀಸರಿಗೆ ಮಾಹಿತಿ ದೂರುಗಳನ್ನ ನೀಡಿರುವುದು ಕೂಡ ಸ್ಥಳೀಯ ಹಿಂದೂಗಳೇ ಆಗಿದ್ದಾರೆ. ಒಟ್ಟಿನಲ್ಲಿ ಕರಾವಳಿಯಲ್ಲಿ ಹಿಂದುತ್ವಕ್ಕೂ ಇಂತಹ ಅಕ್ರಮ ಚಟುವಟಿಕೆಗಳಿಗೂ ಇರುವ ಅನೈತಿಕ ಸಂಬಂಧವನ್ನ ತನಿಖೆ ನಡೆಸುವುದಕ್ಕೆ ಇದು ಸುಸಮಯವಾಗಿದೆ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಕಾರಣಕ್ಕಾಗಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಈ ಹಿಂದೆಯೂ ಪ್ರಕರಣ ದಾಖಲಾಗಿದೆ. ಈ ಬಾರಿ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಪೊಲೀಸರು ಬಂಧಿಸಲೆಂದು ನಿವಾಸಕ್ಕೆ ತೆರಳಿದಾಗ ಶಾಸಕರು ಏನೇನೋ ಕಾನೂನು ಹೇಳಿ ಪೊಲೀಸರನ್ನ ವಾಪಸ್ ಕಳಿಸಿದ್ರು. ಅವರ ಮಾತು ಕೇಳಿ ಪೊಲೀಸರು ವಾಪಸ್ ಬಂದ್ರು. ಬೇರೆ ಯಾವೆಲ್ಲ ಆರೋಪಿಗಳಿಗೆ ಇಷ್ಟು ಸ್ವಾತಂತ್ರ್ಯ ಸಿಗುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ. ಅಷ್ಟೇ ಅಲ್ಲ, ಶಾಸಕ ಹರೀಶ್ ಪೂಂಜಾ ಅವರನ್ನ ಬಂಧಿಸಿದ್ರೆ ಮುಂದಾಗುವ ಅನಾಹುತಕ್ಕೆ ರಾಜ್ಯ ಸರ್ಕಾರವೇ ಹೊಣೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಬೆದರಿಕೆ ಹಾಕಿದ್ದರು. ಬಿಜೆಪಿ ಮುಖಂಡರ ಮಧ್ಯಸ್ಥಿಕೆ ಬಳಿಕ ರಾತ್ರಿ ಶಾಸಕ ಪೂಂಜಾ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ. ವಿಪರ್ಯಾಸವೆಂದರೆ ಅಕ್ರಮ ಸ್ಫೋಟಕ ಸಂಗ್ರಹಿಸಿದ ಆರೋಪಿಯ ಪರವಾಗಿ ಪೊಲೀಸ್ ಠಾಣೆಯಲ್ಲಿ ದಾಂಧಲೆ ಎಬ್ಬಿಸಿದ ಶಾಸಕರಿಗೆ ತಕ್ಷಣವೇ ಸ್ಟೇಷನ್ ಬೇಲ್ ಸಿಕ್ಕಿದೆ. ಇತರ ಆರೋಪಿಗಳಿಗೆ ಸಿಗದ ಈ ಸವಲತ್ತು ಶಾಸಕರಿಗೆ ಹೇಗೆ ಸಿಕ್ಕಿತು ಎಂದು ಜನರು ಪ್ರಶ್ನಿಸುತ್ತಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಗೃಹ ಸಚಿವರು ರಾಜೀನಾಮೆ ನೀಡಬೇಕು ಎಂದು ಮಾಧ್ಯಮಗಳಲ್ಲಿ ಹೇಳಿಕೆ ನೀಡುತ್ತಿದ್ದ ರಾಜ್ಯ ಬಿಜೆಪಿ ವರಿಷ್ಠರು ಇದೀಗ ಬಾಯಿಗೆ ಬೀಗ ಹಾಕಿ ಕೂತಿದ್ದಾರೆ. ಈ ನಾಡಿನ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಒಂದಿಷ್ಟು ಕಾಳಜಿ ಅವರಿಗಿದ್ದರೆ ಬಿಜೆಪಿಯ ವಿವಿಧ ಮೋರ್ಚಾಗಳಲ್ಲಿರುವ ರೌಡಿ ಶೀಟರ್ಗಳನ್ನು ಮೊದಲು ಹೊರಹಾಕಲಿ. ಕರ್ತವ್ಯ ನಿರ್ವಹಿಸಲು ಪೊಲೀಸರಿಗೆ ಅಡ್ಡಿಯಾದ ಶಾಸಕ ಪೂಂಜಾ ವಿರುದ್ಧ ಪಕ್ಷದ ವರಿಷ್ಠರು ಕ್ರಮ ಕೈಗೊಳ್ಳಲಿ. ಆಗ ರಾಜ್ಯ ಸರ್ಕಾರದ ವಿರುದ್ಧ ಗೃಹ ಸಚಿವರ ವಿರುದ್ಧ ಟೀಕೆ ಮಾಡುವ ನೈತಿಕತೆಯನ್ನ ತಮ್ಮದಾಗಿಸಿಕೊಳ್ಳುತ್ತಾರೆ.